ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತು ನಾವಿಬ್ಬರು ಹೊರಗೆ ಹೋಗಿ ಡಿನ್ನರ್ ಮಾಡ್ಕೊಬರೋಣ ಅಲ್ವಾ? ಯಾಕೆ ಪೂರ್ಣಿ, ಏನಾಯ್ತು? ಡಿನ್ನರ್ ಬೇಡವಾ? ಬೇರೆ ಎಲ್ಲಾದರೂ ಔಟಿಂಗ್ ಹೋಗೋಣ ಅನಿಸ್ತಿದೆಯಾ? ಹಾಗೇನಿಲ್ಲ ರೀ, ಈ ವ್ಯಾಲೆಂಟೈನ್ಸ್ ಡೇ ಮೊದಲು ನಿಮಗೆ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ. ಆದರೆ ಯಾಕೆ ಬೇಜಾರು ಮಾಡ್ಕೋತೀಯ ಪೂರ್ಣಿ? ಔಷಧಿ ತಗೋತಾ ಇದೆಯಲ್ವಾ, ಅದ್ರ ಮೇಲೆ ನಂಬಿಕೆ ಇಟ್ಕೊ. ಮುಂದಿನ ವ್ಯಾಲೆಂಟೈನ್ಸ್ ಡೇ ಹೊತ್ತಿಗೆ ನಮಗೆ ಮಗು ಬಂದೇ ಬರುತ್ತೆ ಅನ್ಕೊಳ್ಳೋಣ. ಯಾಕೋ ನನಗೆ ಹೋಪ್ಸ್ ಹೋಗ್ಬಿಟ್ಟಿದೆ ರೀ. ಹಾಗೆಲ್ಲ ಅನ್ಕೋಬಾರ್ದು. ನಾನು ಹೇಳ್ತಿದ್ದೀನಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ಅಭಿ ಮದುವೆ ದೀಪಿಕನ್ ಜೊತೆ ಆಗೋದೇ ಇಲ್ಲ ಅನ್ಕೊಂಡಿದ್ವಿ, ಆದರೆ ಆಯ್ತಲ್ವಾ? ಇದು ಹಾಗೇನೆ, ನಮಗೆ ಮಗು ಹಾಗೆ ಆಗತ್ತೆ. ಆ ಔಷಧಿ ಒಂದೇ ನನ್ನ ನಂಬಿಕೆ. ಅಭಿ ಅಭಿ ನೆನ್ನೆ ಮೂವಿ ನೋಡ್ಕೊಂಡು ಬಂದು ಮಲಗಿದ್ ಲೇಟ್ ಆಯ್ತು. ಬಿಡು, ಒಂದಿನ ನಿದ್ದೆ ಇಲ್ಲ ಅಂದ್ರೆ ಏನಾಗಲ್ಲ. ಮನೇಲೆಲ್ಲರೂ ಎದ್ದಾಗಿದೆ, ನೀನು ಎದ್ದು. ನಿಜ ಹೇಳ್ಬೇಕು ಅಂದ್ರೆ ನೀನು ನನ್ನ ಎಪ್ಸೋದಲ್ಲ, ನೀನು ನನ್ನ ಜೊತೆಗಿರ್ಬೇಕು. ಯಾಕೆ ಒಳ್ಳೆ ಟಿಪಿಕಲ್ ಇಂಡಿಯನ್ ಹೌಸ್ ವೈಫ್ ಥರ ಬಿಹೇವ್ ಮಾಡ್ತಿದ್ಯಾ? ಬಾ ನೀನು ಮಲ್ಕೊ. ಸುಮ್ಮನೆ ಇರು ಅಭಿ, ಇವತ್ತೇನು ಸ್ಪೆಷಲ್ ಹೇಳು? ಇನ್ನೇ ತಾನೇ ಮದುವೆ ಆಯಿತು, ಆಗಲೇ ಆ್ಯನಿವರ್ಸರಿನಾ? ವ್ಯಾಲೆಂಟೈನ್ಸ್ ಡೇ. ಓ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ದೀಪಿಕಾ, ಲವ್ ಯು. ನಾನು ನಿನಗೆ ವಿಶ್ ಮಾಡಲ್ಲ. ಯಾಕೆ? ಆಗಲೇ ಕೋಪನಾ? ನೋ, ಮದುವೆ ಆದಮೇಲೆ ಮೊದಲನೇ ವ್ಯಾಲೆಂಟೈನ್ಸ್ ಡೇ, ಹಾಗೆ ಹೇಳೋಕ್ಕಾಗುತ್ತಾ? ಸರ್ಪ್ರೈಸ್ ಕೊಟ್ಟು ಆಮೇಲೆ ವಿಶ್ ಮಾಡ್ತೀನಿ. ಸರಿ, ಏನು ಅರೇಂಜ್ ಮಾಡಿದ್ಯಾ ಹೇಳು? ಅದನ್ನೆಲ್ಲ ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗಾಗತ್ತೆ? ಬಟ್ ಸ್ಟಿಲ್ ನಾನು ನಿನ್ನ ಗಂಡ ಅಲ್ವಾ, ಸ್ವಲ್ಪ ಕ್ಲೂ ಕೊಡು. ನೋ, ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್. ಮೊದಲೋಗಿ ನೀನು ಫ್ರೆಶ್ ಅಪ್ ಆಗಿ. ಓಕೆ, ಲೆಟ್ಸ್ ಸಿ. ಹಾಂ, ಎಲ್ಲ ಡೆಕೋರ್ ಆಗಿರಬೇಕು. ಮ್ಯೂಸಿಕ್ ನಾನು ಹೇಳಿದ್ದೆ ಪ್ಲೇ ಆಗಬೇಕು. ಎಲ್ಲ ರೆಡ್ ರೋಸಸ್ಸೇ ಇರಲಿ. ಆ್ಯಂಡ್ ಕೇಕ್ ಯಾವ್ದು ಬೇಕು ಅಂತ ನಾನು ಮೆಸೇಜ್ ಮಾಡ್ತೀನಿ. ಕೇಕ್ ಮೇಲೆ ಟೆಕ್ಸ್ಟ್ ಏನು ಬೇಕು ಅಂತಲೂ ನಾನು ಹೇಳ್ತೀನಿ. ಹಾಂ, ಇನ್ನೊಂದು ವಿಷಯ, ಹಾಲ್ ಫುಲ್ ಖಾಲಿ ಇರಬೇಕು. ಅಲ್ಲಿ ನಾನು ಅಭಿ ಬಿಟ್ಟರೆ ಒಂದು ನೊಣ ಕೂಡ ಬರಬಾರ್ದು. ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕು. ವಿ ನೀಡ್ ಸಮ್ ಪ್ರೈವಸಿ. ಓಕೆ ಅಭಿ, ನಿನ್ಗೆ ಇವತ್ತು ಎಂಥ ಸರ್ಪ್ರೈಸ್ ಕೊಡ್ತೀನಿ ನೋಡು. ನಿನಗೋಸ್ಕರ ಇಡೀ ಕ್ಲಬ್ಬೇ ಬುಕ್ ಮಾಡಿದ್ದೀನಿ. ಅಲ್ಲಿ ನಾನು ನೀನು ಇಬ್ಬರೇ. ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಕಳ್ದೋಗ್ಬಿಡ್ತೀಯ. ಏನೋ ಚೇರೆಲ್ಲ ಸರಿಸ್ತಿದ್ದೀರಾ? ಇವತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನಬೇಕು. ದಿನ ಕೂರ್ತೀವಲ್ಲ, ಅದರಲ್ಲೇನಿದೆ? ಒಟ್ಟಿಗೆ ಅಂದ್ರೆ ಹಾಗಲ್ಲ ಡ್ಯಾಡ್, ಎಲ್ಲರೂ ಜೋಡಿ ಜೋಡಿ ಕುತ್ಕೊಂಡು ತಿನ್ಬೇಕು ಅಂತ. ಹೌದಾ? ಏನಿವತ್ತು ವಿಶೇಷ? ಇಟ್ಸ್ ವ್ಯಾಲೆಂಟೈನ್ಸ್ ಡೇ ಡ್ಯಾಡ್. ಓ ಹೌದಾ? ಶಾರ್ವರಿ, ನೀನು ನನಗೆ ವಿಷಯ ಮಾಡಿಲ್ಲ ಇದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಸ್ವೀಟಿಗೆ ಎಕ್ಸ್ಟ್ರಾ ಸ್ವೀಟ್ ಬಂದ್ಬಿಡ್ತು. ನಿನಗೂ ಶುಭಾಶಯ. ಥ್ಯಾಂಕ್ ಯು. ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ಗಲ್ವಾ ನಾನು ನಿನ್ನ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ದು? ಚಿಕ್ಕಪ್ಪ, ಅದು ಲಾಸ್ಟ್ ಇಯರ್ ಅಲ್ಲ, 15 ವರ್ಷದ ಹಿಂದೆ. ಏನು ನನಗೆ ವಯಸ್ಸಾಯ್ತು ಅಂತ ನೆನಪಿಸ್ತಿದ್ಯಾ? ಹೌದಪ್ಪ, ನನಗೆ ವಯಸ್ಸಾಗಿದೆ. ಆದರೆ ನಿಮ್ಮ ಚಿಕ್ಕಮ್ಮನ ನೋಡು, 15 ವರ್ಷದಿಂದ ಹೇಗಿದ್ಲೋ ಹಾಗೇ ಇದ್ದಾಳೆ. ಏನು ಚಿಕ್ಕಪ್ಪ, ಇವತ್ತು ಚಿಕ್ಕಮ್ಮನ ಜೋರಾಗಿ ಹೊಗಳ್ತಾ ಇದ್ದೀರಾ? ಹಾಗೇನಿಲ್ಲಪ್ಪ, ಇರೋ ವಿಷಯ ಹೇಳಿದೆ. ಏನಿವತ್ತು ನಿಮ್ಮೆಲ್ರದ್ದು ಪ್ರೋಗ್ರಾಮ್ ಜೋರಾ? ಒಂದು ಕೆಲಸ ಮಾಡಿ, ನೀವೆಲ್ಲರೂ ಜೋಡಿ ಆಚೆ ಹೋಗಿ ಸುತ್ತಾಡ್ಕೊಂಬನ್ನಿ, ನಾನು ಮನೇಲೇ ಇರ್ತೀನಿ. ಅದು ಹೇಗಾಗತ್ತೆ? ಮಾವನ ಹತ್ರ ಬೇಗ ಬರೋಕ್ಕೆ ಹೇಳಿ, ನಾವು ಮನೇಲೇ ಇರ್ತೀವಿ. ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ ಪೂರ್ಣಿ, ನಮಗಿದೆಲ್ಲ ಆಗ್ಬರಲ್ಲ, ಸುಮ್ಮನಿರು. ನೀವು ಸುಮ್ಮನಿರಿ ಅಮ್ಮ. ನಾವು ವೆಸ್ಟರ್ನ್ ಸ್ಟೈಲಲ್ಲಿ ಏನು ಸೆಲೆಬ್ರೇಟ್ ಮಾಡೋದು ಬೇಡ.
ನಮ್ಗೆ ಹೇಗಿದ್ರು ಪ್ರತಿದಿನನೂ ಪ್ರೇಮಿಗಳ ದಿನಾನೇ ಅಲ್ವಾ? ಸಂಭ್ರಮ ಪಡೋದಕ್ಕೆ ಇದೊಂದು ನೆಪ ಅಂದ್ಕೊಂಡು ಹೇಗಾದ್ರೂ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ. ಇವಳೊಬ್ಳು ಆರ್ಫನ್, ಡಿಫ್ರೆಂಟ್ ಅಂತೆ. ಮುದುಕರೆಲ್ಲ ಸೇರಿ ಏನಾದರೂ ಮಾಡ್ಕೊಳ್ಳಿ, ನಾನು ಪ್ಲ್ಯಾನ್ ಮಾಡಿರೋ ಹಾಗೆ ಅಭಿ ಜೊತೆ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಒಳ್ಳೆ ಐಡಿಯಾ ಪೂರ್ಣಿ. ಹೇಗೆ ಸೆಲೆಬ್ರೇಟ್ ಮಾಡೋಣ ಅಂತ್ಯಾ? ಮನೇಲೇ ಹಬ್ಬ ಮಾಡೋಣ, ಸ್ಪೆಷಲ್ ಅಡುಗೆ ಮಾಡೋಣ, ಒಬ್ರಿಗೆ ಏನು ಇಷ್ಟನೋ ಇನ್ನೊಬ್ರು ಮಾಡೋಣ, ಗಿಫ್ಟ್ಗಳನ್ನ ಕೊಡೋಣ. ಒಟ್ಟಿನಲ್ಲಿ ನಮ್ಮ ಸ್ಟೈಲಲ್ಲಿ, ನಮ್ಮ ಟ್ರೆಡಿಷನಲ್ಲಿ ಪ್ರೇಮಿಗಳ ಹಬ್ಬ ಮಾಡೋಣ. ಆಸಮ್, ಇಂಟ್ರೆಸ್ಟಿಂಗ್. ಸೂಪರ್ ಪೂರ್ಣಿ. ಎಸ್, ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ನೋಡಬೇಕು. ಐ ಆಮ್ ಎಕ್ಸೈಟೆಡ್. ಆದರೆ ಇದರಲ್ಲಿ ದೀಪಿಕಾ ಅಭಿನ ಸೇರಿಸೋದು ಬೇಡ. ಮದುವೆ ಆದಮೇಲೆ ಇದು ಮೊದಲನೇ ಪ್ರೇಮಿಗಳ ದಿನ. ಅವ್ರು ಏನೇನು ಅನ್ಕೊಂಡಿರ್ತಾರೋ ಏನೋ. ಅದು ಹೇಗಾಗುತ್ತೆ ಅದಕ್ಕೆ? ಮೊದಲನೇ ಸಲ ಸಿನಿಮಾಗೆ ಹೋಗಮ್ಮ ಅಂದರೆ ಮನೆಯವ್ರನ್ನ ಬಿಟ್ಟು ಹೋಗಲ್ಲ ಅಲ್ಲೋ ನಮ್ಮ ಈ ಸೊಸೆ. ಇನ್ನು ಇದನ್ನು ಬೇಡ ಅಂತಾಳ, ಖುಷಿಯಿಂದ ಕುಣಿದಾಡ್ಬಿಡ್ತಾಳೆ ಅಲ್ವೇನಮ್ಮ ದೀಪಿಕಾ? ಮನೆಯಲ್ಲಿ ಪ್ರೇಮಿಗಳ ಹಬ್ಬ ಮಾಡೋದಕ್ಕೆ ನಿನಗೆ ಓಕೆ ಅಲ್ವಾ? ಹೊಸ ಬರಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓ, ಲಾಸ್ಟ್ ಟೈಮು ಮರ್ತೋಗಿದ್ದೆ ನಾನು. ಆದರೆ ಆಮೇಲೆ ಅಮ್ಮ ಇದ್ದಿದ್ರೆ ನೆನಪಿಸೋಳು. ಸಮರ್, ಏನಾಯ್ತು? ಲಾಸ್ಟ್ ಟೈಮ್ ನೀನು ಮರ್ತಿದ್ದೆ, ಆಮೇಲೆ ತಾತ ಒಂಥರ ಚೆನ್ನಾಗಿದೆ, ಆದರೆ ಇಷ್ಟ ಸಾಕಾಗಲ್ಲ. ತಾತ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ? ಅಯ್ಯೋ, ಅದೇನು ಹೇಳ್ತೀಯ ಬಿಡು. ನಿಮ್ಮ ಕಾಲದ ಥರ ಅದೇನೋ 200 ಗ್ರಾಮು. ತಾತ, ಅದು 200 ಗ್ರಾಮ್ ಅಲ್ಲ. ನನಗೆ ಗೊತ್ತು, ಸುಮ್ಮನೆ ನಿನ್ನ ಟೆಸ್ಟ್ ಮಾಡೋದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಈ ಗ್ರಾಮು KG ಯಾವುದೂ ಇರಲಿಲ್ಲ ನಮ್ಮ ಕಾಲದಲ್ಲಿ. 10 ಊರಿನ ಜಾತ್ರೆಗೆ ಹೋಗಿ ಅಲ್ಲಿ ಅದೃಷ್ಟ ಇದ್ದರೆ ಯಾವುದಾದ್ರೂ ಹುಡುಗಿನ ಆರಿಸ್ಕೋಬೋದಾಗಿತ್ತು. ಆಮೇಲೆ ಹೇಗೋ ಗೆಳೆಯರ ಮೂಲಕ ಅವ್ರ ಮನೆಯವ್ರಿಗೆ ಈ ಸುದ್ದಿನ ಮುಟ್ಸೋದು. ಲವ್ ಮ್ಯಾರೇಜ್ ಆದರೂ ಕೂಡ ಇದು ಅರೇಂಜ್ಡ್ ಮ್ಯಾರೇಜ್ ಅನ್ನೋ ಥರ ಅಂಕಣ ರೆಡಿ ಮಾಡೋದು. ಅಂದ್ರೆ ನೀನು ಅಜ್ಜಿನ ಜಾತ್ರೆಯಲ್ಲಿ ನೋಡಿ ಆಮೇಲೆ ಓಡಿಸ್ಕೊಂಡ್ ಬಂದ್ಯಾ? ನೆಗೆದಬೇಕು. ಸದಾಶಿವನ್ಗೆ ಅದೇ ಧ್ಯಾನ. ಈ ಓಡ್ ಹೋದವಳಿಗೆ ಯಾವಾಗಲೂ ಓಡಿಸ್ಕೊಂಡು ಬರೋದ್ರ ಬಗ್ಗೆನೇ ಯೋಚನೆ. ಈ ದತ್ತ ಯಾರಿಗಾದರೂ ಹೆದರ್ಕೊಂಡು ಹಿಂಬಾಗಿಲಿಂದ ಓಡಿಸ್ಕೊಂಡು ಬರೋ ಹಾಗೆ ಕಾಣಿಸ್ತಾನ? ನಮ್ಮ ಕಾಲದ ಹುಡುಗರ ಬಗ್ಗೆ ಹೇಳಿದೆ. ತಾತ, ನೀವು ಸೂಪರ್ ಬಿಡಿ. ತಾತನ್ ಹೋಗ್ಲಕ್ ಬಿಟ್ಟು ಸ್ವಲ್ಪ ನಮ್ಮ ಬಗ್ಗೆನೂ ಯೋಚನೆ ಮಾಡಿ. ನಮ್ಮ ಬಗ್ಗೆನಾ? ಇವತ್ತು ವ್ಯಾಲೆಂಟೈನ್ಸ್ ಡೇ. ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಯ್ಯೋ, ನಾನೇ ನಿನಗೆ ದೊಡ್ಡ ಗಿಫ್ಟ್ ಅಲ್ವೇನೆ? ಖಂಡಿತ ಇಲ್ಲ. ಈ ಗಿಮಿಕ್ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ನೀವಿವತ್ತು ಮನೆಗೆ ಬರುವಾಗ ನನಗೆ ಗಿಫ್ಟ್ ಅಂದ್ರೆ ಅಷ್ಟೇ ಮನೆ ಒಳಗೆ ಬನ್ನಿ, ಇಲ್ಲ ಅಂದ್ರೆ ನೋ ಎಂಟ್ರಿ. ನಡೀರಿ. ಚಿನ್ನದಂಥ ಹುಡುಗ ಈ ಓಡ್ ಹೋದವಳಲ್ಲಿ ಅದೇನು ಕಂಡು ಮರಳಾದ್ನೋ ಭಗವಂತನಿಗೆ ಗೊತ್ತು. ಏನಂದ್ರಿ ತಾತ? ಸೋಗ್ಲಾಡಿ, ನಿನ್ನ ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ಏನೋ ನಿಂಗೇನಾದ್ರು ಸಹಾಯ ಬೇಕು ಅಂತಂದರೆ ನಾನು ಕೇಳು. ಏನಮ್ಮ ದೀಪಿಕಾ, ನಿನಗೆ ಓಕೆನಾ? ಇದಕ್ಕಿಂತ ಖುಷಿ ಇನ್ನೇನಿದೆ. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ, ಅಭಿನ ಕರ್ಕೊಂಡು. ಅದಕ್ಕೇನಂತೆ, ಇವಾಗಲೇ ಹೋಗಿ ಬನ್ನಿ, ಆಮೇಲೆ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ.
ಅಲ್ಲ ಸ್ವಲ್ಪ ದೂರ ಇದೆ, ಬೇಗ ಬರೋಕ್ಕಾಗುತ್ತೋ ಇಲ್ವೋ? ಹಾಗಾದರೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು ಸಣ್ಣ ಔಟಿಂಗ್ ಆದಂಗೆ ಆಗತ್ತೆ. ರೀ ನೀವ್ಯಾಕ್ರಿ ಬಲವಂತ ಮಾಡ್ತೀರಾ? ಹೊಸ ಜೋಡಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು ಬಿಡಿ. ಹೌದೇನೋ, ಏನು ಪ್ಲ್ಯಾನು? ಏನಿಲ್ಲ ಚಿಕ್ಕಪ್ಪ, ಇವಳಿಗೆ ಮನೆಯವ್ರ ಜೊತೆಗೆ ಇರೋದು ಇಷ್ಟ ಅಂತ ಹೇಳಿದ್ಲಲ್ಲ, ಸೊ ನಾನೇನು ಪ್ಲ್ಯಾನ್ ಮಾಡಲಿಲ್ಲ. ದೇವಸ್ಥಾನಕ್ಕೆ ನಾಳೆ ಹೋದ್ರೆ ಆಯಿತು ದೀಪಿಕಾ. ಇವತ್ತು ಮನೆಯವ್ರ ಜೊತೆಗೆ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ. ಹಾಂ, ನನಗಿಲ್ಲಿರೋದೇ ಖುಷಿ. ಅದಪ್ಪ ಮಾತು ಅಂದರೆ. ಆದರೂ ವ್ಯಾಲೆಂಟೈನ್ಸ್ ಡೇನ ಟ್ರೆಡಿಷ್ನಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನೋಡೋಕೆ ನಂಗೆ ಕ್ಯೂರಿಯಾಸಿಟಿ ಆಗ್ತಿದೆ. ಏನು ಪ್ಲ್ಯಾನ್ ಅದಕ್ಕೆ? ನೀನು ಇರ್ತೀಯಲ್ವಾ, ಗೊತ್ತಾಗುತ್ತೆ ಬಿಡು. ಬಾ ಪೂರ್ಣಿ. ಅಯ್ಯೋ ನಿನ್ಗೆ ಯಾಕೆ ತೊಂದರೆ ಪೂರ್ಣಿ, ನಾನೇ ಮಡ್ಚ್ಕೋತೀನಿ ಅಂತ ಹೇಳ್ಬೇಡಿ. ನನಗೆ ನಿಮ್ಮ ಜೊತೆ ಕೂತು ಕೆಲಸ ಮಾಡೋಕೆ ಇಷ್ಟ, ಅದಕ್ಕೆ ಬಂದೆ. ಸರ್ಲೆ, ನೀನು ಹೀಗಾಡೋದಕ್ಕೆ ಅನ್ಸುತ್ತೆ. ನಿಮ್ಮ ಮಾವನ್ಗೆ ನೀನು ಅಂದ್ರೆ ಪ್ರಾಣ. ನನಗೂ ಅವ್ರಂದ್ರೆ ಪ್ರಾಣನೇ ಅಮ್ಮ. ನನ್ಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಭಾವನೆ ಈ ಮನೆಗೆ ಬಂದ ತಕ್ಷಣ ಹೊಟ್ಟೋಯ್ತು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮಾವ. ಈಗ ನೀವು ಬಂದ್ಮೇಲಂತೂ ನನ್ಗೆ ಅಮ್ಮನೂ ಸಿಕ್ಕಿದ್ರು. ಅದ್ ಸರಿ ಅಮ್ಮ, ಪ್ರೇಮಿಗಳ ದಿನಕ್ಕೆ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಯ್ಯೋ, ನಾವೆಲ್ಲ ಅದನ್ನೆಲ್ಲ ಆಚರಣೆ ಮಾಡೋಕ್ಕಾಗತ್ತಾ? ನೀನೊಳ್ಳೆ. ಯಾಕೆ ಮಾಡಬಾರ್ದು? ನೀವು ಪ್ರೀತಿಸೋ ಜೀವಕ್ಕೆ ಒಂದು ಉಡುಗೊರೆ ಕೊಡಿ ಅಷ್ಟೇ. ಉಡುಗೊರೆನಾ? ನೀವು ಉಡುಗೊರೆ ಕೊಡ್ತೀರಾ ಅಂತ ಮಾವ ಅನ್ಕೊಂಡೇ ಇರಲ್ಲ. ಆಗ ನೀವು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಂಗಂತೂ ನಮ್ಮ ಮಾವನ ಕಣ್ಣಲ್ಲಿ ಆ ಖುಷಿ ನೋಡೋಕೆ ಆಸೆ. ಅಲ್ಲ, ಆದ್ರೂ ಅಮ್ಮ, ನಮ್ಮ ಲೈಫಲ್ಲಿ ಖುಷಿ ಅನ್ನೋದು ಎಲ್ಲಿಂದನೋ ಕೊಂಡ್ಕೊಂಡು ಬರೋ ವಸ್ತು ಅಲ್ಲ. ಇಂಥ ಸಣ್ಣ ಪುಟ್ಟ ಸಂಭ್ರಮದಲ್ಲಿ ನಾವು ಅದನ್ನ ಹುಡ್ಕೋಬೇಕು ಅಂತ ನಿಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ. ಆಯ್ತು, ನಾನು ಏನ್ ಮಾಡ್ಲಿ? ನೀನು ಅವಿಗೆ ಉಡುಗೊರೆ ಕೊಡ್ತಾ ಇದೀಯಾ? ಆದ್ರೆ ಏನ್ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಹೋದ್ ವರ್ಷ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದೆ. ಹಾ, ಅದಕ್ಕೆ ಮಾವನು ಹೆಲ್ಪ್ ಮಾಡಿದ್ರು ಗೊತ್ತಾ? ಅದಕ್ಕೆ ಈ ಸಲ ನೀವ್ ಹೆಲ್ಪ್ ಮಾಡ್ಬೇಕು. ಹೇಳಿ, ಏನ್ ಕೊಡ್ಲಿ? ಹಾ ಪೂರ್ಣಿ, ಒಂದ್ ಕೆಲ್ಸ ಮಾಡು. ಸೂಪರ್ ಅಮ್ಮ, ಹಾಗೆ ಮಾಡ್ತೀನಿ. ಆದ್ರೆ ನಾನೇನ್ ಮಾಡ್ಲಿ? ಹಾ, ಅಯ್ಯೋ, ಅವೆಲ್ಲ ಬೇಡ ಪೂರ್ಣಿ. ಪ್ಲೀಸ್, ನನ್ಗೋಸ್ಕರ, ಮಾವನ್ ಖುಷಿಗೋಸ್ಕರ ಪ್ಲೀಸ್. ಸರ್, ಓಹೋ ಸಾಹೇಬ್ರು, ಬನ್ನಿ ಬನ್ನಿ. ನೀವು ಬಂದಿದ್ದು ನಮ್ಮ ಮನೆ ಪಾವನ ಆಯ್ತು. ಕೂತ್ಕೊಳ್ಳಿ ಸರ್. ಏನು ತಗೋತೀರಾ? ನಾನು ಈ ಮನೆ ಡ್ರೈವರ್ ಸರ್, ಕೆಲಸ ಇದ್ರೆ ಹೇಳಿ. ಶಾಂತಂ ಪಾಪಂ, ನಿಮಗೆ ಕೆಲಸ ಹೇಳಕ್ಕಾಗತ್ತಾ? ಆದರೂ ನೀನು ಬುದ್ಧಿವಂತಿಕೆ ಮೆಚ್ಚದೆ ಬಿಡು. ಆ ಕಡೆ ನೀನೇ ಆಫೀಸಿಗೆ ಬಂದು ಕೆಲ್ಸಕ್ಕೆ ಸೇರೋದಂತೆ, ಆಮೇಲೆ ನಿನ್ನ ಹೆಂಡತಿ ಕಡೆಯಿಂದ ನನಗೆ ಅವಮಾನ ಮಾಡಿಸೋದಂತೆ, ಮತ್ತೆ ಬೇರೆ ಎಲ್ಲೋ ಕೆಲ್ಸಕ್ಕೆ ಸೇರಿ ನಮ್ಮ ಮನೆಗೆ ಡ್ರೈವರಾಗಿ ಬರೋದಂತೆ. ವಾಹ್! ಏನು ಮಾಡೋದು ಸರ್, ನನಗೂ ಇಷ್ಟ ಇರಲಿಲ್ಲ. ಯಾವ ಜನ್ಮದ ಕರ್ಮನೋ ಇಲ್ಲಿಗೆ ಬಂದು ಸೇರ್ಕೊಳ್ಳೋ ಹಾಗಾಯ್ತು. ಕರ್ಮ ನಿಂದಲ್ಲ, ನಮ್ಮದು. ನಿನ್ನ ಮುಖ ನೋಡಿದ್ರೇ ನನಗೆ ಇರಿಟೇಟ್ ಆಗುತ್ತೆ. ಅಂಥದ್ರಲ್ಲಿ ನನ್ನ ಮದುವೆಗೂ ಬಂದು ಅಲ್ಲೂ ಸೀನ್ ಕ್ರಿಯೇಟ್ ಮಾಡಿದೆ. ಅಲ್ಲಷ್ಟು ಅವಮಾನ ಆದರೂ ಮತ್ತೆ ಮನೆಗೆ ಬರ್ತಿದೆಯಲ್ಲ, ನಿನಗೇನು ಮಾನ ಮರ್ಯಾದೆ ಇಲ್ವಾ? ಸರ್, ನಮ್ಮ ಬಾಸ್ ಕೊಟ್ಟಿರೋ ಕೆಲಸನ ನಿಯತ್ತಾಗಿ ಮಾಡ್ತಾ ಇದ್ದೀನಿ. ಮಾನ ಮರ್ಯಾದೆ ಅಂತೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ದುರ್ಹಂಕಾರ ನೋಡು ನಿಂದು. ಏನೋ ಮಾಡ್ತ್ಯಾ? ಬೇಡ, ಬೀಳುತ್ತೆ. ಚಿಕ್ಕ ಹತ್ರ ಕಿತ್ತಾಡ್ತಿರ್ತೀರಾ? ಇನ್ನು ಎಷ್ಟು ದಿನ ಹೀಗೆ ದ್ವೇಷ ಸಾಧಿಸ್ತೀರಾ? ಮುಂದೆನೇ ನೀವು ಹೀಗೆ ಕಿತ್ತಾಡೋದ್ರೆ ಸರಿ ಇರಲ್ಲ. ಚಮ್ಮ, ಕೈ ಕೊಡು. ಕೈ ಕೊಡು ನೀನು. ಚಿಕ್ಕಪ್ಪ ಪ್ಲೀಸ್,
ಇಂಥ ಬೀದಿಲಿ ಹೋಗೋರಿಗೆಲ್ಲ ನನ್ನ ಕೈ ಕೊಟ್ಟರೆ ನನ್ನ ಕೈಯೇ ಗಲೀಜಾಗುತ್ತೆ. ಅಭಿ, ಚಿಕ್ಕಪ್ಪ, ನೀವಿವ್ನ ವಿಚಾರದಲ್ಲಿ ಏನೇ ಹೇಳಿದ್ರು ನಾನು ಹೀಗೆ ಇರೋದು. ಇಂಥ ಬೀದಿಲಿ ಹೋಗೋರ್ನೆಲ್ಲ ಮನೆಗೆ ಸೇರಿಸ್ಕೊಂಡಿದ್ದೆ. ಏನು ಅವಾಗಿಂದ ಬೀದಿಲಿ ಹೋಗೋರು ಅಂತ ಇದೆಯಾ? ಏನು ಅನ್ಕೊಂಡಿದ್ಯಾ ನನ್ನ? ಒಂದು ತೆಗೆದು ಬಿಟ್ಟ ಅಂದರೆ ಸಮರ್ಥ ಏನು ಮಾಡ್ತಾ ಇದೆಯಾ ಬಿಡು ನೀನವನ್ನ. ನೋಡಿದ್ರ ಚಿಕ್ಕಪ್ಪ ಇವ್ನ ದುರಹಂಕಾರನ. ಅವನಿಗೆ ಮಾತ್ರ ಅಂದರೆ ಹೇಗೆ? ನೀನು ಮಾತಾಡಿದ್ಯಾ ತಾನೇ? ಸರ್, ನಾನು ಕೆಲಸಕ್ಕೆ ಅಂತ ಬಂದಿದ್ದೀನಿ. ಕೆಲಸ ಏನು ಅಂತ ಹೇಳಿದ್ರೆ ನಾನು ಹೊರಡ್ತೀನಿ. ಇವತ್ತು ಯಾರು ಎಲ್ಲೂ ಹೋಗೋದಿಲ್ಲ ಸಮರ್ಥ. ನಿನಗಿವತ್ತು ರಜಾ, ಮನೆಗೆ ಹೋಗು. ನಿನ್ನ ಗಂಡನ ಕಾಲರ್ ಹಿಡಿಯೋ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಾಯ್ತು. ನನ್ನ ಲೀಸ್ಟಲ್ಲಿ ಇವನು ಸೇರ್ಕೊಂಡ ಹಾಗಾದರೆ ಒಳ್ಳೇದು. ಭಿಕಾರಿ ನಿನ್ನ ಗಂಡನ ಕಾಲರ್ ಹಿಡ್ದಿದ್ದು ಫ್ಲ್ಯಾಶ್ ಕಟ್ ನೆನಪಾಗ್ತಿರ್ಬೇಕಲ್ವಾ? ಎಸ್, ಇವತ್ತು ನನ್ನ ಮೂಡೇ ಹಾಳು ಮಾಡಿಬಿಟ್ಟ. ಈ ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟು ಕೊಬ್ಬು ಒಳ್ಳೇದಲ್ಲ. ಒಳ್ಳೇದಲ್ಲ ಹಾಗಂತ ಯಾವಾಗಲೂ ಏನೇನೋ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಸರಿಯಾದ ಟೈಮ್ ಬರಬೇಕು. ಆ ಟೈಮ್ನ ನಾನು ಇವತ್ತೇ ತಂದ್ಕೋತೀನಿ. ಆ ಥರ ಒಳ್ಳೇದಲ್ಲ. ಎಡವಟ್ಟು ಮಾಡಿಕೊಂಡ್ರೆ ನಾನು ನಿನ್ನ ಸಹಾಯಕ್ಕೆ ಬರಲ್ಲ, ನೆನಪಿರಲಿ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಬೇರೆಯವರನ್ನು ಟಾರ್ಗೆಟ್ ಮಾಡೋದು ಎಷ್ಟು ಮುಖ್ಯನೋ ನಿನ್ನ ಗಂಡನ್ನ ನಿನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಮನೆ ಜನರನ್ನು ನಿನ್ನ ಬುಟ್ಟಿಗೆ ಹಾಕೋ ಅವಸರದಲ್ಲಿ ನಿನ್ನ ಗಂಡನ್ನೇ ಮರ್ತು ಬಿಟ್ಟಿಯಾ? ಯಾವತ್ತೋ ನಿನ್ನ ಬಣ್ಣ ಬಯಲಾಗಿ ನಿನ್ನ ಮೇಲೆ ಈ ಮನೆಯವರು ಬಾಣ ಎಸೆದ್ರೆ ನಿನ್ನ ಮುಂದೆ ಗುರಾಣಿಯಾಗಿ ನಿಲ್ಲವನು ನಿನ್ನ ಗಂಡ. ಅದು ನಿಜ. ಇವತ್ತು ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಇವರೆಲ್ಲ ಅದೇನೋ ಕೆಲ್ಸಕ್ಕೆ ಬರದೇ ಇರೋ ಪ್ಲ್ಯಾನ್ ಹಾಕಿದಾರಲ್ಲ ಅತ್ತೆ. ಸೀರಿಯಸ್ಲಿ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ಎಸ್, ಈ ಮನೆ ಕತೆನೇ ಇಷ್ಟು. ನಿನಗೆ ಯಾವ ಸ್ವಾತಂತ್ರ್ಯನೂ ಕೊಡಲ್ಲ, ಕೊಟ್ಟಾಗ ಮಾಡ್ತಾರೆ. ಆದರೆ ಅವ್ರಿಗೆ ಮನಸ್ಸು ಬಂದಿರೋದನ್ನೇ ಅವ್ರು ಮಾಡೋದು. ಬಟ್ ನನ್ನ ವಿಷಯದಲ್ಲಿ ಹಾಗಾಗಕ್ಕೆ ನಾನು ಬಿಡಲ್ಲ. ನನಗೆ ನಿಮ್ಮ ಸಹಾಯ ಬೇಕು. ಹೇಳು. ನನಗೆಲ್ಲರ ದೃಷ್ಟಿಯಲ್ಲಿ ಒಳ್ಳೊಳಾಗೂ ಇರಬೇಕು, ಆದರೆ ಅಭಿ ಜೊತೆಯಲ್ಲಿ ಆಚೆನೂ ಹೋಗಬೇಕು. ಏನಾದರೂ ಐಡಿಯಾ ಹೇಳಿ. ಎಲ್ಲ ನಾನೇ ಹೇಳೋದಾದರೆ ನಿನ್ನ ಕೆಲಸ ಏನಿಲ್ಲಿ? ನಿನ್ನ ತಲೆಯಲ್ಲಿರೋ ಬುದ್ಧಿನ ಖರ್ಚು ಮಾಡಬಾರ್ದು ಅಂತ ಯಾರೂ ಹೇಳಿಲ್ವಲ್ಲ. ಯೋಚನೆ ಮಾಡು. ಯೋಚನೆ ಮಾಡಿದರೆ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ಹುಡುಕೋ ದಾರಿಗೆ ನಾನು ಸಹಾಯ ಮಾಡಬಲ್ಲೆ ಅಷ್ಟೇ. ಆದರೆ ದಾರಿನೇ ನಾನು ಹುಡುಕಕ್ಕಾಗಲ್ವಲ್ಲ. ಎಸ್. ಓ, ಅತ್ತೆ ನೀವು ಇಲ್ಲಿದ್ದೀರಾ? ಅಲ್ಲಿ ಗಂಡಸರೆಲ್ಲ ಅಡುಗೆ ಮನೆಗೆ ಸೇರ್ಕೊಂಡಿದ್ದಾರೆ, ನಮ್ಮನ್ನು ಯಾರನ್ನೂ ಬಿಡ್ತಾನೆ ಇಲ್ಲ. ಹೌದಾ? ಏನೋ ಸರ್ಪ್ರೈಸ್ ಕೊಡ್ತಾರೆ ಅನ್ಸುತ್ತೆ. ನಾವೇನು ಮಾಡೋಣ ಪೂರ್ಣಿ? ನನಗಂತೂ ಏನೂ ಹೊಳಿತಿಲ್ಲ. ಇಷ್ಟು ವರ್ಷದ ನಂತರ ಇದೇ ನನ್ನ ಫಸ್ಟ್ ಸೆಲೆಬ್ರೇಷನ್. ಅದೇ ದೊಡ್ಡದಲ್ವಾ ಅತ್ತೆ? ಇಷ್ಟು ವರ್ಷ ನೀವೇನೇನು ಮಿಸ್ ಮಾಡ್ಕೊಂಡ್ರೋ ಅದನ್ನೆಲ್ಲ ಚಿಕ್ಕ ಮಾವನ ಹತ್ರ ಹೇಳಿ, ಅಥವಾ ಅದನ್ನೆಲ್ಲ ಹೇಗಾದರೂ ಮಾಡಿ ಬೇರೆ ಥರ ಎಕ್ಸ್ಪ್ರೆಸ್ ಮಾಡಿ. ಹೌದಲ್ವಾ? ಗುಡ್ ಐಡಿಯಾ. ನಾನೇದಾದರೂ ಪ್ಲ್ಯಾನ್ ಮಾಡ್ತೀನಿ ಇರು. ಪೂರ್ಣಿ, ನೀವೇನು ಪ್ಲ್ಯಾನ್ ಮಾಡಿದ್ದೀರಾ? ಅದು ನಾನು ಅಯ್ಯೋ, ನನ್ನ ಬುದ್ಧಿಗಿಷ್ಟು. ವ್ಯಾಲೆಂಟೈನ್ಸ್ ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ನಿಮ್ದೇನು ಹೊಸ ಜೋಡಿ ಅಲ್ವಲ್ಲ. ಯೂಶ್ವಲಿ ಲವ್ ಮ್ಯಾರೇಜ್ ಆದರೆ ಇದನ್ನೆಲ್ಲ ಮಾಡ್ತಾರೆ. ನೀವು ಅನಾಥಾಶ್ರಮದಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಲ್ವಾ? ಸೊ ಯಾಕೆ ದೀಪಿಕಾ,
ಅನಾಥಾಶ್ರಮದಲ್ಲಿದ್ದವರು ಲವ್ ಮಾಡಬಾರ್ದ? ಪ್ರೀತಿ ಜಾಸ್ತಿ ಅಗತ್ಯ ಇರೋದು, ಪ್ರೀತಿ ಬೆಲೆ ಜಾಸ್ತಿ ಗೊತ್ತಿರೋದು ಅವ್ರಿಗೆ ಅಲ್ವಾ? ಅಷ್ಟಕ್ಕೂ ನಾವು ಹೊಸ ಜೋಡಿ ಅಲ್ಲದೆ ಇರ್ಬೋದು, ಆದರೆ ಹೊಸ ಜೋಡಿ ಮಾತ್ರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ನಾನು ನನ್ನ ಗಂಡ ಮದುವೆ ಆದಮೇಲೂ ಲವ್ ಬರ್ಡ್ಸ್ ಥರನೇ ಇದ್ದೀವಿ. ಮತ್ತೊಬ್ಬರನ್ನ ನೋವು ಮಾಡಿ ಆಡ್ಕೊಳ್ಳೋರಿಗೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋ ಮೊರಾಲಿಟಿ ಇದೆಯಾ ಅಂತ ಯೋಚನೆ ಮಾಡಬೇಕಷ್ಟೆ. ಅದು ಬಿಡು, ನಾನು ಅಮ್ಮ ಶಾಪಿಂಗ್ ಹೋಗ್ತಿದ್ದೀವಿ, ನಿನಗೇನಾದರೂ ಬೇಕು ಅಂದರೆ ಮೆಸೇಜ್ ಮಾಡು.